ಸಂತ ಋಷಿ ಯಾಜ್ಞವಲ್ಕ್ಯ. ಆದಿತ್ಯ ವ್ರತ. ಕಾತ್ಯಾಯನಿಯು ವಯಸ್ಸಿನಲ್ಲಿ ಯಾಜ್ಞವಲ್ಕ್ಯನಿಗೆ ಕಿರಿಯಳೇ ಆದರೂ ನಡೆನುಡಿ ಎಲ್ಲ ರೀತಿಯಲ್ಲೂ ಅವನಿಗೆ ಯೋಗ್ಯ ಪತ್ನಿಯೇ ಆಗಿದ್ದಳು. ಯಾಜ್ಞವಲ್ಕ್ಯನು ಸೂರ್ಯನಾರಾಯಣ ವ್ರತವನ್ನು ಬಹಳ ಕಟ್ಟುನಿಟ್ಟಿನಿಂದ ಆಚರಿಸಲು ಆರಂಭಿಸಿದನು. ಸೂರ್ಯೋದಯಕ್ಕೆ ಮೊದಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುತ್ತಿದ್ದನು. ನಿತ್ಯ ವಿಧಿಗಳನ್ನು ಮುಗಿಸಿ ಉಪವಾಸವಿದ್ದು ಮಧ್ಯಾಹ್ನದ ತನಕ ಸೂರ್ಯ ಮಂತ್ರದ ಜಪವನ್ನು ಮಾಡುತ್ತಾ ಕುಟೀರದಲ್ಲಿ ಧ್ಯಾನಮಗ್ನನಾಗಿ ಕುಳಿತಿರುತ್ತಿದ್ದನು. ಸೂರ್ಯದೇವನಿಗೆ ಪೂಜೆ ಸಲ್ಲಿಸಿ ಪಾಯಸಾನ್ನವನ್ನು ಅರ್ಪಿಸುತ್ತಿದ್ದನು. ಆ ಪಾಯಸಾನ್ನ ಪ್ರಸಾದವಷ್ಟೇ ಯಾಜ್ಞವಲ್ಕ್ಯನಿಗೋ ಕಾತ್ಯಾಯನಿಗೋ ದಿನದ ಆಹಾರವಾಗಿತ್ತು. ಆದಿತ್ಯನ ಅನುಗ್ರಹದ ಮಹಾಪ್ರಸಾದ. ದಿವಸಗಳು ಒಂದೊಂದಾಗಿ ಕಳೆದವು. ಯಾಜ್ಞವಲ್ಕ್ಯನು ತಪಸ್ಸಿನ ಹಾದಿಯಲ್ಲಿ ಹಂತ ಹಂತವಾಗಿ ಮುಂದೆ ಸಾಗಿದನು. ಹೀಗೆ ಮುಂದೆ ಅವನ ಧ್ಯಾನದಲ್ಲಿ ಕುಳಿತಂತೆ ವಿಶೇಷವಾದ ತೇಜಸ್ಸು ಅವನನ್ನು ಆವರಿಸುತ್ತಿತ್ತು. ಒಂದು ದಿನ ಎಂದಿನಂತೆ ಯಾಜ್ಞವಲ್ಕ್ಯನು ಪ್ರಾತಃ ಕಾಲದಲ್ಲಿ ಸೂರ್ಯದೇವನ ಮಂತ್ರ ಜಪ ಹಾಗೂ ಧ್ಯಾನದಲ್ಲಿ ತಲ್ಲೀನನಾಗಿದ್ದಾನೆ. ಅವನಿಗೆ ಎಂದಿಗಿಂತ ಹೆಚ್ಚಿನ ಆನಂದವು ಧ್ಯಾನದಲ್ಲಿ ಲಭಿಸಿದಂತಾಯಿತು. ಅವನ ದೇಹದಲ್ಲಿ ತೇಜಸ್ಸು ಹೊರಹೊಮ್ಮಿ ಕುಟೀರವನ್ನೆಲ್ಲ ಆವರಿಸಿತು. ಅವನ ಇಡೀ ಕುಟೀರವನ್ನೆಲ್ಲ ಆವರಿಸಿ ಸೂರ್ಯನೆಡೆಯಿಂದ ತೇಜೋರಾಶಿ ಅವನೆಡೆಗೆ ಹರಿದು ಬರುವುದನ್ನು ಕಂಡನು. ಒಳಗೆ ಹೊರಗೆ ಎಲ್ಲೆಲ್ಲೂ ಮುಂದುವರಿಸಿತು. ಅತ್ಯಂತ ತೇಜೋಶಕ್ತಿಯಿಂದ ಕೂಡಿದ ಒಂದು ಮಹಾಪುಂಜ ಸೂರ್ಯನೆಡೆಯಿಂದ ಹೊರಹೊಮ್ಮಿ ಅವನೆಡೆಗೆ ಬಂದಂತಾಯಿತು. ಯಾಜ್ಞವಲ್ಕ್ಯ ಕಣ್ಣು ಬಿಟ್ಟನು. ಆ ತೇಜಪುಂಜವು ಕೆಂಪಾಗಿ ಅತ್ಯಂತ ಆಕರ್ಷಣೀಯವಾದ ಒಂದು ಕುದುರೆಯಾಗಿ ಆಕಾರ ತಳೆಯಿತು. ಆ ಕುದುರೆ ಕೆನೆಯುತ್ತಾ ಯಾಜ್ಞವಲ್ಕ್ಯನ ಮುಂದೆ ನಿಂತಿತು. ಆನಂದದಿಂದ ಯಾಜ್ಞವಲ್ಕ್ಯನಿಗೆ ಏನು ಹೇಳಬೇಕೆಂದು ತೋರಲಿಲ್ಲ. ಮತ್ತೆ ಸೂರ್ಯದೇವನ ಮಂತ್ರವನ್ನು ಉಚ್ಚರಿಸಿದನು. ಆ ದಿವ್ಯಾಶ್ವವು, ಯಾಜ್ಞವಲ್ಕ್ಯ, ನಿನ್ನ ತಪಸ್ಸಿಗೆ ಮೆಚ್ಚಿರುತ್ತೇನೆ, ನಿಮಗೇನು ಬೇಕು ಎಂದಿತು. ತನ್ನ ಮುಂದೆ ನಿಂತಿರುವ ದಿವ್ಯಾಶ್ವ ಭಗವಾನ್ ಸೂರ್ಯ ಎಂದು ಯಾಜ್ಞವಲ್ಕ್ಯನಿಗೆ ಅರ್ಥವಾಯಿತು. ಸಾಷ್ಟಾಂಗ ಪ್ರಣಾಮ ಮಾಡಿ ಈ ತನಕ ಯಾರಿಗೂ ಲಭಿಸಿರದ ಯಜುರ್ವೇದದ ವಿದ್ಯೆಯ ಪೂರ್ಣ ಅನುಗ್ರಹ ಆಗಬೇಕು ಎಂದು ಬೇಡಿಕೊಂಡನು. ಆಗ ಆ ದಿವ್ಯಾಶ್ವವು ತೇಜೋರಾಶಿಯಲ್ಲಿ ಮಾಯವಾಯಿತು. ಕಣ್ಮುಚ್ಚಿ ತೆರೆಯುವಷ್ಟರಲ್ಲಿ ಯಾಜ್ಞವಲ್ಕ್ಯನು ತನ್ನ ಮುಂದೆ ಉಜ್ವಲ ಪ್ರಕಾಶದಿಂದ ಕೂಡಿರುವ ಸೂರ್ಯದೇವನು ನರರೂಪಿಧಾರಿಯಾಗಿ ದಿವ್ಯ ಕಿರೀಟ ಕುಂಡಲಗಳಿಂದ ಅಲಂಕೃತವಾಗಿ ಶೋಭಿಸುತ್ತಿರುವುದನ್ನು ಕಂಡನು. ಯಾಜ್ಞವಲ್ಕ್ಯನು ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮ ಮಾಡಿ ಆದಿತ್ಯ ಮಂತ್ರೋಚ್ಚಾರಣೆ ಮಾಡಿದನು. ಆಗ ಸೂರ್ಯದೇವನು, ಯಾಜ್ಞವಲ್ಕ್ಯ, ನಿನ್ನ ದೇಹವು ನನ್ನಿಂದ ವೇದ ವಿದ್ಯೆಯನ್ನು ಪಡೆದು ಗ್ರಹಿಸಲು ಇನ್ನೂ ಪೂರ್ಣವಾಗಿ ಪರಿಶುದ್ಧ ಮತ್ತು ಶಕ್ತಿಪೂರ್ಣ ಆಗಿರುವುದಿಲ್ಲ. ಅದಕ್ಕಾಗಿ ನಿನ್ನ ದೇಹದೊಳಗೆ ವಾಗ್ಮೇಯ ಸರಸ್ವತಿಯು ಶಕ್ತಿ ರೂಪವಾಗಿ ಪ್ರವೇಶಿಸುವಂತೆ ಮಾಡುತ್ತೇನೆ. ಬಾಯಿ ತೆರೆ ಎಂದನು. ಬಾಯಿಯ ಮೂಲಕ ಯಾಜ್ಞವಲ್ಕ್ಯನ ದೇಹ ಮನಗಳಿಗೆ ಸರಸ್ವತಿಯ ಶಕ್ತಿ ಪ್ರವೇಶವಾಯಿತು. ಅದರಿಂದಾಗಿ ಅವನ ದೇಹದಲ್ಲೆಲ್ಲ ಮಹಾ ತಾಪ ಉಂಟಾಯಿತು. ಅವನು ತಾಪದಿಂದ ಕಷ್ಟಪಡುತ್ತಿದ್ದನು. ಸೂರ್ಯದೇವನು ಮುಹೂರ್ತ ಕಾಲದಷ್ಟೇ ನೀನು ಈ ಕಷ್ಟವನ್ನು ಸಹಿಸು, ಆದ್ದರಿಂದ ನಿನ್ನ ದೇಹ ಮನಗಳು ಶುದ್ಧವಾಗುತ್ತವೆ, ವೇದ ವಿದ್ಯೆಯನ್ನು ಹೊಂದಿ ಉಳಿಸಿಕೊಳ್ಳುವ ಶಕ್ತಿ ತುಂಬಿ ಬರುತ್ತದೆ ಎಂದು ಸಮಾಧಾನ ಹೇಳಿದರು. ಅಷ್ಟರಲ್ಲಿ ಯಾಜ್ಞವಲ್ಕ್ಯನ ದೇಹದ ತಾಪ ಆರಿತು. ಅವನಿಗೆ ವಿಶೇಷವಾದ ಆನಂದ ಮೈಯಲ್ಲಿ ಹರಿಯಿತು. ಸೂರ್ಯ ಭಗವಂತ ಅವನನ್ನು ಆಶೀರ್ವದಿಸಿ ಮತ್ತೆ ತೇಜೋರಾಶಿಯಲ್ಲಿ ಲೀನನಾಗಿ ಹೋದನು. ಯಾಜ್ಞವಲ್ಕ್ಯನು ಆ ತೇಜೋರಾಶಿಯನ್ನೇ ನೋಡುತ್ತಾ ನಿಂತನು. ಆಗ ಅವನಿಗೆ ಆ ತೇಜೋರಾಶಿಯಲ್ಲಿ ದಿವ್ಯವಾದ ವೇದ ಮಂತ್ರಗಳು ಅತ್ಯಂತ ಆಕರ್ಷಣೀಯವಾದ ರೀತಿಯಲ್ಲಿ ಹೊಳೆಯುತ್ತಿರುವುದನ್ನು ಕಾಣಿಸಿತು. ಕಣ್ಮುಚ್ಚಿ ನೋಡಿದನು. ಹೃದಯಾಂತರಾಳದಲ್ಲೂ ಹಾಗೆ ಆ ಮಂತ್ರಗಳು ಹೊಳೆಯುತ್ತಿರುವುದನ್ನು ಕಂಡನು. ಎತ್ತ ನೋಡಿದರೂ ತೇಜೋರಾಶಿ. ಅದರ ಮಧ್ಯದಲ್ಲಿ ಅಲ್ಲಲ್ಲೇ ದಿವ್ಯ ಮಂತ್ರಗಳು ಹೊಳಪು, ಜೊತೆಗೆ ಆ ಮಂತ್ರಗಳ ಮೃದು ಮಂಜುಳವಾದ ಆನಂದಪೂರ್ಣವಾದ ಓಂಕಾರಾತ್ಮಕವಾದ ದಿವ್ಯ ಮಂಗಳ ಧ್ವನಿ. ಯಾಜ್ಞವಲ್ಕ್ಯನ ದೇಹ ಮನ ಆತ್ಮವೆಲ್ಲ ಈ ದಿವ್ಯಾನಂದ ಭವದಿಂದ ತುಂಬಿ ತುಳುಕಾಡಿತು. ಅಷ್ಟರಲ್ಲೇ ದೃಶ್ಯ ಬದಲಾಯಿತು. ಮತ್ತೆ ಅದೇ ಆ ಕೆಂಪಾಗಿನ ದಿವ್ಯವಾದ ಕುದುರೆಯು ಕೆನೆಯುತ್ತಾ ಯಾಜ್ಞವಲ್ಕ್ಯನ ಮುಂದೆ ನಿಂತಿತು. ಅದು ಕೆನೆಯುವಾಗ ಬಾಯಿಯಿಂದ ದಿವ್ಯ ತೇಜಸ್ಸು ಹೊರಹೊಮ್ಮುತ್ತಿತ್ತು. ಆ ತೇಜಸ್ಸಿನಿಂದ ಮಂತ್ರಗಳು ಹೊಳೆಯುತ್ತಿತ್ತು.
ಅವೆಲ್ಲ ತೇಜೋರಾಶಿಯಲ್ಲಿ ಸೇರಿ ಹೋಗುತ್ತಿತ್ತು. ಯಾಜ್ಞವಲ್ಕ್ಯನು ದಿವ್ಯಾಶ್ವವನ್ನು ನೋಡುತ್ತಾ ನಿಂತಂತೆ ಕ್ಷಣ ಮಾತ್ರದಲ್ಲೇ ಅದು ಆ ದಿವ್ಯ ತೇಜೋರಾಶಿಯನ್ನು ಲೀನವಾದನು. ಈ ಮಹಾದರ್ಶನದಿಂದ ಯಾಜ್ಞವಲ್ಕ್ಯರು ವ್ರತ ಸಿದ್ಧಿಯನ್ನು ಪಡೆದರು. ಯಾಜ್ಞವಲ್ಕ್ಯರು ಮಂತ್ರ ದ್ರಷ್ಟರಾದರು, ಮಹರ್ಷಿಗಳಾದರು. ದಿವ್ಯ ಜ್ಞಾನವನ್ನು ಪಡೆದ ಮಹರ್ಷಿಗಳಾದರು. ಅವರ ಮಹಾಗ್ರಂಥಗಳನ್ನು ರಚಿಸಿದರು. ಯಾಜ್ಞವಲ್ಕ್ಯರು ತಾವು ಕಂಡ ವೇದದ ದಿವ್ಯ ದರ್ಶನಾನುಭವವನ್ನು ಗ್ರಂಥಗಳ ರೂಪದಲ್ಲಿ ಬರೆದು ಇಡಬೇಕೆಂದು ನಿಶ್ಚಯಿಸಿದರು. ಅದರಂತೆ ಯಾಜ್ಞವಲ್ಕ್ಯರು ಮಂಗಳ ಹಸ್ತದಿಂದ ಶುಕ್ಲ ಯಜುರ್ವೇದ ಎಂಬ ಮಹಾಗ್ರಂಥವು ರೂಪುಗೊಂಡಿತು. ವೇದದ ಕರ್ಮ ಮತ್ತು ಜ್ಞಾನ ವಿಚಾರಗಳನ್ನು ತುಂಬ ಸುಂದರವಾಗಿ ಅದರಲ್ಲಿ ವಿವರಿಸಿದ್ದಾರೆ. ಆತ್ಮವಿದ್ಯೆ, ದಿವ್ಯ ಜೀವನ, ಅವುಗಳ ಬಗೆಗೆ ಮಹತ್ಪೂರ್ಣವಾದ ವಿವರಗಳನ್ನು ಒಳಗೊಂಡ ಈಶಾವಾಸ್ಯ ಉಪನಿಷತ್ ಮತ್ತು ಬೃಹದಾರಣ್ಯಕೋಪನಿಷತ್ ಎಂಬ 2 ಉಪನಿಷತ್ತು, ಇನ್ನು 17 ಉಪನಿಷತ್ತು ಗ್ರಂಥಗಳು ಈ ಶುಕ್ಲ ಯಜುರ್ವೇದ ಮಹಾಗ್ರಂಥಗಳಲ್ಲಿ ಸಂಪುಟಗಳಲ್ಲಿ ಅಡಕವಾಗಿದೆ. ಯಾಜ್ಞವಲ್ಕ್ಯರ ಕೀರ್ತಿ ದೂರ ದೂರದ ರಾಜ್ಯಗಳಿಗೆ ಹಬ್ಬಿತು. ಕುಲಪತಿ ಯಾಜ್ಞವಲ್ಕ್ಯರು. ಯಾಜ್ಞವಲ್ಕ್ಯರ ಗುರುಗಳಲ್ಲಿ ಒಬ್ಬರಾದ ಉದ್ದಾಲಕ ಮುನಿಗಳು ತುಂಬಾ ವೃದ್ಧರಾದರು. ಅವರಿಗಿನ್ನು ಆಶ್ರಮದಲ್ಲಿ ಕುಲಪತಿಗಳಾಗಿ ಕಾರ್ಯಭಾರವನ್ನು ನಡೆಸಲು ಸಾಧ್ಯವಿಲ್ಲ ಎಂದಾಯಿತು. ಕುಲಪತಿಯ ಸ್ಥಾನ ಎಂದರೆ ಬಹು ಹೊಣೆಗಾರಿಕೆಯದು. ಕುಲಪತಿ ಮಹಾಜ್ಞಾನಿಯಾಗಿರಬೇಕು, ಉತ್ತಮ ಗುರುವಾಗಿರಬೇಕು, ಶಿಷ್ಯರನ್ನು ಮಕ್ಕಳಂತೆ ನೋಡಿಕೊಳ್ಳಬೇಕು. ಉದ್ದಾಲಕರು ಕುಲಪತಿಯಾಗಲು ಯಾಜ್ಞವಲ್ಕ್ಯರನ್ನೇ ಅತ್ಯಂತ ಅರ್ಹರೆಂದು ಪರಿಗಣಿಸಿದರು. ಅದರಂತೆ ಯಾಜ್ಞವಲ್ಕ್ಯರು ಉದ್ದಾಲಕ ಮುನಿಗಳ ಆಶ್ರಮದಲ್ಲಿ ಕುಲಪತಿಗಳಾದರು. ಯಾಜ್ಞವಲ್ಕ್ಯರ ಆಗಮನದಿಂದ ಆ ಆಶ್ರಮಕ್ಕೆ ಅತಿಶಯವಾದ ಕೀರ್ತಿ ಗೌರವಗಳು ತುಂಬಿ ಬಂದಂತೆ ವಿದ್ಯಾರ್ಥಿಗಳು ವಿಪುಲ ಸಂಖ್ಯೆಯಲ್ಲಿ ಬಂದು ಸೇರಿದರು. ಯಾಜ್ಞವಲ್ಕ್ಯರು ತಮ್ಮ ದಿವ್ಯ ಜ್ಞಾನದ ಬಲದಿಂದ ನಡೆಸುತ್ತಿದ್ದ ವೇದವಿದ್ಯಾ ಪಾಠ ಪ್ರವಚನಗಳು ವಿದ್ಯಾರ್ಥಿಗಳ ಪಾಲಿಗೆ ಮಹಾಭಾಗ್ಯದ ಬೆಳಕೇ ಆದವು. ಯಾಜ್ಞವಲ್ಕ್ಯರ ಕೀರ್ತಿ ನಾನಾ ದಿಕ್ಕುಗಳಲ್ಲಿ ಹಬ್ಬಿತು. ವಿದೇಹ ದೇಶದ ಮಹಾರಾಜ ಜನಕನು ಅವರನ್ನು ಕಂಡು ಅವರ ಉಪದೇಶ ಪಡೆಯಲು ಉತ್ಸುಕನಾದನು. ಅವನು ಧರ್ಮಪರಾಯಣನೂ ಮಹಾವಿದ್ವಾಂಸನೂ ಆಗಿದ್ದನು. ಮಹಾರಾಜನು ಆಶ್ರಮಕ್ಕೆ ಬರುವ ಸಂದರ್ಭದಲ್ಲಿ ಒಂದು ವಿದ್ವತ್ಸಭೆಯನ್ನು ಕೂಡಿಸಬೇಕು. ಜ್ಞಾನ ಯಜ್ಞಗಳನ್ನು ಯಾಜ್ಞವಲ್ಕ್ಯರು ರಚಿಸಿದ ಶುಕ್ಲ ಯಜುರ್ವೇದದ ಪಾರಾಯಣ ಪ್ರವಚನ ನಡೆಸಬೇಕು ಎಂಬುದಾಗಿ ಎಲ್ಲರೂ ಸೇರಿ ಆಶ್ರಮದಲ್ಲಿ ತೀರ್ಮಾನಿಸಿದರು. ಆ ಮೇರೆಗೆ ಬೇಕಾದ ಏರ್ಪಾಡುಗಳನ್ನೆಲ್ಲ ನಡೆದವು. ಬೇರೆ ಬೇರೆ ಎಡೆಗಳಿಂದ ಋಷಿಗಳು ವಿದ್ವಾಂಸರು ತುಂಬು ಸಂಖ್ಯೆಯಲ್ಲಿ ಬಂದರು. ಮಹಾರಾಜ ಜನಕನು ಬಂದನು. ಸಭೆ ಆರಂಭವಾಯಿತು. ಆ ಮಹಾಸಭೆಯಲ್ಲಿ ಶುಕ್ಲ ಯಜುರ್ವೇದದ ಪಾರಾಯಣವು ನಡೆದು ಕೆಲವು ದಿವಸಗಳ ಒಂದು ಮುಕ್ತಾಯಗೊಂಡಿತು. ಅಗತ್ಯವಾದ ಮಹರ್ಷಿ ಯಾಜ್ಞವಲ್ಕ್ಯರು ವೇದಮಂತ್ರಗಳಿಗೆ ವಿವರಗಳನ್ನು ನೀಡಿದರು. ಕೆಲವೊಮ್ಮೆ ವೇದಮಂತ್ರಗಳನ್ನು ಕುರಿತು ಚರ್ಚೆ ವಿಚಾರ ವಿನಿಮಯಗಳು ನಡೆಯುತ್ತಿದ್ದವು. ಸಭೆಯಲ್ಲಿ ಚರ್ಚೆಗಳಲ್ಲಿ ಪ್ರಚಂಡ ವಿದ್ವಾಂಸರು ಜ್ಞಾನಿಗಳು ಭಾಗವಹಿಸಿದರು. ಅವರಲ್ಲಿ ಬ್ರಹ್ಮಚಾರಿಣಿಯಾಗಿದ್ದ ಮುನಿಕನ್ಯೆ ಗಾರ್ಗಿ ಎಂಬುವಳು ಒಬ್ಬಳು. ಮೈತ್ರೇಯಿ ಎಂಬ ಮತ್ತೊಬ್ಬ ಋಷಿಕನ್ಯೆ ಆ ಸಭೆಯಲ್ಲಿ ಸೇರಿದ್ದಳು. ವೇದಪಾರಾಯಣ ಮುಗಿದಾಗ ಅಲ್ಲಿ ನೆರೆದಿದ್ದ ವಿದ್ವಾಂಸ ಸಮೂಹವಿಡೀ ಮಹರ್ಷಿ ಯಾಜ್ಞವಲ್ಕ್ಯರನ್ನು ಕೊಂಡಾಡಿತು. ಪವಿತ್ರ ವೇದಕೃತಿ ಶುಕ್ಲ ಯಜುರ್ವೇದವನ್ನು ಆ ಮಹಾವಿದ್ವಾಂಸ ಸಭೆಯಲ್ಲಿ ಆನಂದ ಅಭಿಮಾನಗಳಿಂದ ಕೂಡಿ ಸ್ವೀಕರಿಸಿತು. ಮಹರ್ಷಿ ಯಾಜ್ಞವಲ್ಕ್ಯರು ಬ್ರಹ್ಮರ್ಷಿಗೆಂದು ಕರೆಯತೊಡಗಿದರು. ಮೈತ್ರೇಯಿಯ ಪ್ರಾರ್ಥನೆ ಫಲಿಸಿತು. ಮೊದಲಿನಿಂದಲೂ ಮೈತ್ರೇಯಿ ಯಾಜ್ಞವಲ್ಕ್ಯರ ಶಿಷ್ಯರಾಗಿ ಪರಮಾತ್ಮನ ಚಿಂತನೆಯಲ್ಲಿ ಅವರೊಡನೆ ಬಾಳುವೆ ನಡೆಸಿ ಬ್ರಹ್ಮದರ್ಶನ ಪಡೆಯಬೇಕೆಂದು ಬಯಸಿದಳು. ಆದರೆ ತಾನೊಬ್ಬಳು ಮಹರ್ಷಿಗಳ ಜೊತೆಯಲ್ಲಿಯೇ ಬಾಳತೊಡಗಿದರೆ ಜನರು ಕೆಟ್ಟ ಮಾತನಾಡಬಹುದು. ಅವಳಿಗೆ ನಿಜವಾಗಿಯೂ ವಿವಾಹ ಬೇಕಾಗಿರಲಿಲ್ಲ. ಮಕ್ಕಳು, ಆಸ್ತಿ, ಹಣ ಎಂಬ ಸುಖ ಬೇಕಾಗಿರಲಿಲ್ಲ. ಯಾಜ್ಞವಲ್ಕ್ಯರಿಗೆ ಆಗಲೇ ಮದುವೆಯಾಗಿತ್ತು. ಮತ್ತೊಬ್ಬ ಕನ್ಯೆಯನ್ನು ವಿವಾಹವಾಗುವರಲ್ಲ ಎಂದು ಮೈತ್ರೇಯಿಗೆ ತಿಳಿದಿತ್ತು. ಮೈತ್ರೇಯಿ ಬಹಳ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಳು. ಕಾತ್ಯಾಯನಿ ದೇವಿಯ ಬಳಿಗೆ ಹೋದಳು. ಅಕ್ಕ, ನನಗೊಂದು ಸಮಸ್ಯೆ ಇದೆ, ನಿಮ್ಮಿಂದಲೂ ಅದು ಪರಿಹಾರವಾಗಬೇಕೆಂದು ಎಂದಳು. ಏನದು ಮೈತ್ರೇಯಿ, ಹೇಳು. ಮೈತ್ರೇಯಿ ಯಾಜ್ಞವಲ್ಕ್ಯರ ಜೊತೆಗಿದ್ದು ಜ್ಞಾನವನ್ನು ಬೆಳೆಸಿಕೊಳ್ಳುವ ತನ್ನ ಆಸೆಯನ್ನು ಹೇಳಿಕೊಂಡಳು. ನಿಮ್ಮ ತಂಗಿಯಾಗಿ ಅವರೊಡನೆ ಬ್ರಹ್ಮಚಾರಿಣಿಯಾಗಿ ಆಶ್ರಮದಲ್ಲಿರುತ್ತೇನೆ.
ನೀವು ಕೃಪೆ ಮಾಡಬೇಕು ಎಂದಳು. ಕಾತ್ಯಾಯನಿ ಸಂತೋಷದಿಂದ ಒಪ್ಪಿದಳು. ಆನಂತರ ಮೈತ್ರೇಯಿ ಯಾಜ್ಞವಲ್ಕ್ಯರನ್ನು ಕಂಡು ಅವರಲ್ಲಿ ತನ್ನ ಮನದ ಇಂಗಿತನವನ್ನು ಹೇಳಿಕೊಂಡು ಪ್ರಾರ್ಥಿಸಿದಳು. ಕಾತ್ಯಾಯನಿ ದೇವಿಯವರ ತೀರ್ಮಾನವೇ ಕೊನೆಯ ತೀರ್ಮಾನ ಎಂದು ಯಾಜ್ಞವಲ್ಕ್ಯರು ಹೇಳಿದರು. ಅಷ್ಟರಲ್ಲಿ ಕಾತ್ಯಾಯನಿ ದೇವಿ ಅಲ್ಲಿಗೆ ಬಂದಳು. ಯಾಜ್ಞವಲ್ಕ್ಯರ ಪ್ರಶ್ನೆಗೆ ಒಪ್ಪಿಗೆ ಉತ್ತರ ಇದೆ ಎಂದು ಮೈತ್ರೇಯಿಯ ಮುಖ ನೋಡಿ ಮುಗುಳು ನಗುವನ್ನು ಬೀರಿದರು. ಅಕ್ಕ, ನೀವು ಸಾಕ್ಷಾತ್ ದೇವಿಯ ಸರಿ ಎಂದು ಮೈತ್ರೇಯು ಅವಳಿಗೆ ನಮಸ್ಕರಿಸಿದಳು. ಕಾತ್ಯಾಯಿನಿ ಮೈತ್ರೇಯಿ ಇಬ್ಬರು ಯಾಜ್ಞವಲ್ಕ್ಯ ಮಹರ್ಷಿಗಳ ಭಗವಾನ್ ಎಂದು ಕರೆದು ಗೌರವ ಸೂಚಿಸುತ್ತಾ ನಮಸ್ಕರಿಸಿದರು. ಮೈತ್ರೇಯಿ ಯಾಜ್ಞವಲ್ಕ್ಯರ ಸಹಬ್ರಹ್ಮಚಾರಿಣಿಯಾದಳು. ಗೋವುಗಳನ್ನು ಅಟ್ಟಿಕೊಂಡು ಹೋಗು. ಜನಕ ಮಹಾರಾಜನು ಬಹು ದಕ್ಷಿಣೆಯ ಜ್ಞಾನಯಾಗವೊಂದನ್ನು ಮಾಡಲು ಏರ್ಪಾಡು ಮಾಡಿದನು. ಹಲವೆಡೆಗಳಿಂದ ಮಹಾಮುನಿಗಳು ವಿದ್ವಾಂಸರು ಎಲ್ಲರನ್ನು ಕರೆಸಿ ದಿವ್ಯ ಜೀವನದ ಕುರಿತಾಗಿ ಶಾಸ್ತ್ರ ಅನುಭವಗಳ ಆಧಾರದಲ್ಲಿ ಚರ್ಚೆ ವಿಚಾರ ವಿನಿಮಯಗಳನ್ನು ನಡೆಸುವುದು, ವಿದ್ವತ್ ಸಭೆಯಲ್ಲಿ ಭಾಗವಹಿಸಿ ಸರ್ವಶ್ರೇಷ್ಠ ಎಂದು ತಮ್ಮ ಪಾಂಡಿತ್ಯ ಅನುಭವಗಳನ್ನು ಸಿದ್ಧಪಡಿಸಿಕೊಂಡುವವರಿಗೆ ಅತ್ಯುನ್ನತ ಗೌರವವನ್ನು ನೀಡಿ ಕೊಂಡಾಡುವುದು, ಇವು ಮುಖ್ಯವಾಗಿ ಜನಕ ಮಹಾರಾಜರು ನಡೆಸಬೇಕೆಂದ ನಿಶ್ಚಯಿಸಿ ಬಹು ದಕ್ಷಿಣ ಜ್ಞಾನಯಾಗದ ಕಾರ್ಯಾಂಶಗಳಾಗಿದ್ದವು. ಅದರಂತೆ ಆತ್ಮ, ಪರಮಾತ್ಮ, ಜನನ ಮರಣ ಮೊದಲಾದ ದಿವ್ಯ ವಿಚಾರಗಳ ಚರ್ಚೆಯಲ್ಲಿ ಭಾಗವಹಿಸಿ ವೇದಾರ್ಥವನ್ನು ಅನುಭವ ಪೂರ್ಣವಾಗಿ ತಿಳಿಸಬಲ್ಲರೆ ಬ್ರಹ್ಮನಿಷ್ಠರು. ನೆರೆದ ವಿದ್ವತ್ ಸಭೆಯಲ್ಲಿ ಬ್ರಹ್ಮನಿಷ್ಠರು ಯಾರು ಎಂದು ತೀರ್ಮಾನ ಆಗಬೇಕು. ಅವರಿಗೆ ಮಹಾಜ್ಞಾನಯಾಗದ ಕೊನೆಯಲ್ಲಿ ಸರ್ವಜ್ಞ ಕಿರೀಟ ಧಾರಣೆ ಮಾಡಿಸಿ ಗೌರವ ಸಲ್ಲಿಸಬೇಕು ಎಂದು ಸಾರಿದರು. ದೂರ ದೂರದ ದೇಶಗಳಲ್ಲಿರುವ ಮುನಿಗಳಿಗೆ, ಮಹಾವಿದ್ವಾಂಸರಿಗೆಲ್ಲ ಆಮಂತ್ರಿಕೆಯನ್ನು ಕಳುಹಿಸಲಾಯಿತು. ಯಾಜ್ಞವಲ್ಕ್ಯರನ್ನು ಜನಕರು ಗೌರವದಿಂದ ಆಮಂತ್ರಿಸಿದರು. ದೇಶ ದೇಶಗಳಿಂದ ಋಷಿಗಳು, ವಿದ್ವಾಂಸರು, ಬ್ರಹ್ಮವಾದಿನಿ ಕನ್ಯೆಯರು ಜ್ಞಾನಯಾಗಕ್ಕೆಂದು ಜನಕ ಮಹಾರಾಜರ ಪಟ್ಟಣಕ್ಕೆ ಬಂದರು. ಮಹರ್ಷಿ ಯಾಜ್ಞವಲ್ಕ್ಯರು ಶಿಷ್ಯರ ಸಹಿತ ಬಂದರು. ಸಭೆಯಲ್ಲಿ ಮಹರ್ಷಿಗಳ ಗಾಂಭೀರ್ಯ, ದಿವ್ಯ ತೇಜಸ್ಸುಗಳು ಎದ್ದು ಕಾಣುತ್ತಿದ್ದವು. ಜನಕ ಮಹಾರಾಜನು ಸಭೆಗೆ ಬಂದವರನ್ನೆಲ್ಲ ಗೌರವಪೂರ್ಣಕವಾಗಿ ಸ್ವಾಗತಿಸಿದನು. ಅನಂತರ ಇಲ್ಲಿ ಬ್ರಹ್ಮ ವಿದ್ಯೆ, ದಿವ್ಯ ಜೀವನ ಕುರಿತಾಗಿ ವಿಚಾರ ಚರ್ಚೆಗಳೆಲ್ಲ ನಡೆಯಿತು. ಬ್ರಹ್ಮಿಷ್ಠರ ಯಾರೆಂದು ಅವರಿಂದ ತೀರ್ಮಾನ ಆಗಲಿದೆ. ಅವರನ್ನು ಸರ್ವಜ್ಞ ಪೀಠಾಧಿಪತಿ ಎಂದು ಕರೆದು ಅವರಿಗೆ ಸರ್ವಜ್ಞ ಕಿರೀಟವನ್ನು ಅರ್ಪಿಸುತ್ತೇನೆ. ಹತ್ತಿರದ ಗೋಶಾಲೆಯಲ್ಲಿ ಸುವರ್ಣ ಪದಕಗಳಿಂದ ಅಲಂಕೃತವಾದ 1,000 ಗೋವುಗಳನ್ನು ಕಟ್ಟಿದೆ. ಈ ಸಭೆಯಲ್ಲಿ ಬ್ರಹ್ಮಿಷ್ಠರು ಯಾರು, ಅವರು ಈ ಗೋವುಗಳನ್ನು ತಮ್ಮವೆಂದು ಹೊಡೆದುಕೊಂಡು ಹೋಗಬಹುದು ಎಂದು ಸಭೆಯಲ್ಲಿ ಪ್ರಕಟಪಡಿಸಿದನು. ಸ್ವಲ್ಪ ಕಾಲ ಗಂಭೀರ ಮೌನ. ಯಾಜ್ಞವಲ್ಕ್ಯರು ಸಭೆಯಲ್ಲಿ ಎದ್ದು ನಿಂತರು. ಅಲ್ಲೇ ಕುಳಿತಿದ್ದ ತಮ್ಮ ಶಿಷ್ಯನತ್ತ ನೋಡಿ ಧೀರ ಗಂಭೀರ ಧ್ವನಿಯಿಂದ ಸಾಮಶ್ರವ ಸಾಲಂಕೃತವಾಗಿ ಸಿದ್ಧವಿರುವ ಆ 1,000 ಗೋವುಗಳನ್ನು ಅಟ್ಟಿಕೊಂಡು ಆಶ್ರಮಕ್ಕೆ ಹೋಗು ಎಂದು ಆಜ್ಞಾಪಿಸಿದರು. ಸಭೆಯಲ್ಲಿ ನೆರೆದವರೆಲ್ಲ ಬೆರಗಾದರು. ಯಾಜ್ಞವಲ್ಕ್ಯರನ್ನೇ ದಿಟ್ಟಿಸಿದರು. ಆಗ ರಾಜಪುರೋಹಿತರಾದ ಅಶ್ವಲರು, ನಮ್ಮಲ್ಲಿ ಬ್ರಹ್ಮನಿಷ್ಠರು ನೀವೇ ಅಲ್ಲವೇ ಎಂದು ಯಾಜ್ಞವಲ್ಕ್ಯರನ್ನು ಪ್ರಶ್ನಿಸಿದರು. ಯಾಜ್ಞವಲ್ಕ್ಯರು, ಬ್ರಹ್ಮಿಷ್ಠರಿಗೆ ನಾವು ವಂದಿಸುತ್ತೇವೆ ಎಂದರು. ಹಾಗಿದ್ದರೆ ನೀವು ಗೋವುಗಳನ್ನೇಕೆ ಹೊಡೆದುಕೊಂಡು ಹೋಗಲು ಹೇಳಿದ್ದೀರಿ ಎಂದು ಅಶ್ವಲರು ಪ್ರಶ್ನಿಸಿದರು. ನಮಗೆ ಗೋವುಗಳು ಬೇಕಿದ್ದವು ಎಂದರು ಯಾಜ್ಞವಲ್ಕ್ಯರು. ಬ್ರಹ್ಮಿಷ್ಠರು ಯಾರೋ ಅವರು ಕರೆದುಕೊಂಡು ಸಾಗಿಸಬಹುದೆಂದು ಇಟ್ಟ 1,000 ಗೋವುಗಳನ್ನು ನೀವು ಹೊಡೆದುಕೊಂಡು ಹೋಗಲು ಶಿಷ್ಯನಿಗೆ ಆಜ್ಞಾಪಿಸಿದ್ದೀರಿ. ಅದರಿಂದ ಬ್ರಹ್ಮಿಷ್ಠರು ನೀವೇ ಎಂದು ಬೇರೊಂದು ರೀತಿಯಲ್ಲಿ ಸ್ಪಷ್ಟಪಡಿಸುತ್ತೀರಿ. ಹಾಗಾಗಿ ಈ ಸಭೆಯಲ್ಲೂ ಯಾರು ಬೇಕಾದರೂ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಬಹುದೆಂದು ನೀವು ಹೇಳಿದಂತಾಯಿತು ಎಂದು ರಾಜಪುರೋಹಿತರು ಹೇಳಿದರು. ಪ್ರಶ್ನೆಗಳು ಬ್ರಹ್ಮ ವಿಚಾರವಾಗಿ ಕೇಳಬಹುದು ಎಂದು ಯಾಜ್ಞವಲ್ಕ್ಯರು ಉತ್ತರಿಸಿದರು. ಸರ್ವಜ್ಞ ಕಿರೀಟ. ಆ ಮಹಾಸಭೆಯಲ್ಲಿ ಅದ್ಭುತ ಪಾಂಡಿತ್ಯವಿದ್ದರು. ಅನೇಕರು ಸೇರಿದ್ದರು. ಅವರು ಯಾಜ್ಞವಲ್ಕ್ಯರ ಮೇಲೆ ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದರು. ಪ್ರಶ್ನೆ ಮುಗಿಯುತ್ತಿದ್ದಂತೆಯೇ ಯಾಜ್ಞವಲ್ಕ್ಯರು ಸಾಮರ್ಥ್ಯದಿಂದ ಉತ್ತರಿಸಿದರು. ಯಾವುದರ ಮೂಲಕ ಮೃತ್ಯುವಿಂದ ಮುಕ್ತಿ ಲಭಿಸುತ್ತದೆ? ಆತ್ಮ ಎಂದರೇನು? ಕಾಣುವ ಈ ಜಗತ್ತು, ಆಕಾಶ ಇವುಗಳೆಲ್ಲ ಯಾವುದರಿಂದ ವ್ಯಾಪ್ತವಾಗಿದೆ ಎಂದು ಅನೇಕ ರೀತಿಯ ಪ್ರಶ್ನೆಗಳನ್ನು ಒಬ್ಬೊಬ್ಬರಾಗಿ ಯಾಜ್ಞವಲ್ಕ್ಯರನ್ನು ಕೇಳಿದರು. ಬ್ರಹ್ಮವಾದಿನಿ ಗಾರ್ಗಿಯು ಹಲವು ಪ್ರಶ್ನೆಗಳನ್ನು ಕೇಳಿದಳು. ಮನಸ್ಸೇ ಮುಕ್ತಿಗೆ ಸಾಧನ. ಮನಸ್ಸು ಬ್ರಹ್ಮ. ಯಾವನು ಸರ್ವ ಪ್ರಾಣಿಗಳಲ್ಲಿ ಇದ್ದು ಸರ್ವ ಪ್ರಾಣಿಗಳ ಒಳಗಿರುವವನೋ, ಯಾವನನ್ನು ಸರ್ವ ಪ್ರಾಣಿಗಳು ತಿಳಿಯದೋ, ಯಾವನಿಗೆ ಎಲ್ಲ ಪ್ರಾಣಿಗಳು ಶರೀರವು ಯಾವನು ಒಳಗೆ ಇದ್ದುಕೊಂಡು
ಸರ್ವ ಪ್ರಾಣಿಗಳನ್ನು ನಿಯಮಿಸುತ್ತಿರುವವನು ಅವನೇ ಅಂತರ್ಯಾಮಿಯು. ಅಮೃತವಾದ ಆತ್ಮನು ಕಾಣುವ ಈ ಜಗತ್ತು, ಆಕಾಶ ಎಲ್ಲವೂ ಅಕ್ಷರದಿಂದ, ಅದರಂತೆ ನಾಶವಿಲ್ಲದ ಪರಮಾತ್ಮನಿಂದ ತುಂಬಿದೆ. ಅದನ್ನು ತಿಳಿದುಕೊಳ್ಳುವ ತನಕ ಜನನ ಮರಣಗಳ ಸಂಕಟ ತಪ್ಪಿದ್ದಲ್ಲ. ಅಕ್ಷರನನ್ನು ಪರಮಾತ್ಮನನ್ನು ಅರಿತುಕೊಂಡಾಗ ಅವನು ಬ್ರಹ್ಮವಿದನಾಗುತ್ತಾನೆ, ಬ್ರಹ್ಮಿಷ್ಠನಾಗುತ್ತಾನೆ, ಜನನ ಮರಣ ಸಂಕಟದ ಸಂಕೋಲೆಯಿಂದ ಬಿಡುಗಡೆ ಹೊಂದುತ್ತಾನೆ ಎಂಬುದಾಗಿ ಯಾಜ್ಞವಲ್ಕ್ಯರು ಹೇಳಿದರು. ವೇದ ವಿದ್ಯೆಯ ದಿವ್ಯ ದರ್ಶನದ ಅನುಭವದಿಂದ ಹೇಳಿದರು. ಅವರ ಉತ್ತರ ಜ್ಞಾನ ಗಂಗೆಯಾಗಿ ಅಲ್ಲಿ ನೆರೆದವರೆಲ್ಲ ಹೃತ್ಪೂರ್ವಕವಾಗಿ ಹರಿಯಿತು. ಪ್ರಶ್ನೆಗಳನ್ನು ಕೇಳಿದವರು ತಮಗೆ ಯಾಜ್ಞವಲ್ಕ್ಯರಿಂದ ಸಂಪರ್ಕವಾದ ಉತ್ತರ ದೊರೆತಂತೆ ಮಹರ್ಷಿಗಳಿಗೆ ನಮಸ್ಕಾರ ಎಂದು ಕೈ ಮುಗಿದು ಕುಳಿತುಕೊಳ್ಳುತ್ತಿದ್ದರು. ಆ ಸಭೆಯಲ್ಲಿ ನೆರೆದವರೆಲ್ಲರೂ ಯಾಜ್ಞವಲ್ಕ್ಯರು ಬ್ರಹ್ಮನಿಷ್ಠರು, ಸರ್ವಜ್ಞರು ಎಂದು ಕೊಂಡಾಡಿ ಗೌರವಿಸಿದರು. ಸಭೆಯಲ್ಲಿ ಹರ್ಷೋದ್ಗಾರವಾಯಿತು. ಆಗ ಜನಕರಾಯನು ಎದ್ದು ನಿಂತು ಯಾಜ್ಞವಲ್ಕ್ಯರನ್ನು ಸರ್ವಜ್ಞ ಪೀಠಾಧಿಪತಿ ಎಂದು ಸಾರಲು ಸಭೆಯಲ್ಲಿ ಅನುಮತಿಯನ್ನು ಕೇಳಿದನು. ಸಭೆ ಒಪ್ಪಿತು. ಮಹಾರಾಜ ಜನಕನು ಸರ್ವಜ್ಞ ಕಿರೀಟವನ್ನು ಬ್ರಹ್ಮರ್ಷಿ ಯಾಜ್ಞವಲ್ಕ್ಯರಿಗೆ ಒಪ್ಪಿಸಿ ನಮಸ್ಕಾರ ಮಾಡಿದನು. ಜನಕ ಮಹಾರಾಜನು ಆಗಾಗ್ಗೆ ಯಾಜ್ಞವಲ್ಕ್ಯರನ್ನ ದರ್ಶನ ಮಾಡುತ್ತಿದ್ದನು. ಅವರಿಂದ ದಿವ್ಯ ಉಪದೇಶಗಳನ್ನು ತಿಳಿಯುತ್ತಿದ್ದನು. ಕೊನೆಗೊಂದು ದಿವಸ ಪೂಜ್ಯರೇ, ತಾವು ತನ್ನನ್ನು ಶಿಷ್ಯನಾಗಿ ಅಂಗೀಕರಿಸಬೇಕು, ನನ್ನ ರಾಜ್ಯ ಸಂಪತ್ತು ಸರ್ವಸ್ವವನ್ನು ತಮ್ಮದೆಂದು ಸ್ವೀಕರಿಸಬೇಕು ಎಂದು ಯಾಜ್ಞವಲ್ಕ್ಯರಲ್ಲಿ ಪ್ರಾರ್ಥಿಸಿಕೊಂಡನು. ವೈರಾಗ್ಯ ನಿಧಿಯಾಗಿದ್ದ ಯಾಜ್ಞವಲ್ಕ್ಯರು ನಗು ನಗುತ್ತಾ ಅವು ಯಾವುವೂ ನನಗೆ ಬೇಡ ಎಂದರು. ಜನಕನಿಗೆ ದಿವ್ಯೋಪದೇಶ ನೀಡಿ ಅವನನ್ನು ಶಿಷ್ಯನಾಗಿ ಸ್ವೀಕರಿಸಿದರು. ಯಾಜ್ಞವಲ್ಕ್ಯರು ದಿವ್ಯ ಜೀವನವನ್ನು ನಡೆಸಿದರು. ಎಲ್ಲೆಡೆಗಳಿಂದಲೂ ಗೌರವ ಆದರಗಳನ್ನು ಪಡೆದರು. ವೇದವಿದ್ಯೆಯನ್ನು ಬಹುಮಂದಿ ಶಿಷ್ಯರಿಗೆ ಉಪದೇಶಿಸಿದರು. ನಿತ್ಯ ಜೀವನದಲ್ಲಿ ಧರ್ಮಸಮ್ಮತವಾಗಿ ನಡೆಯಲು ಸಹಾಯವಾಗುವಂತೆ ಕೆಲವು ಸೂತ್ರಗಳನ್ನು ತಿಳಿಸಿದರು. ಅವು ಒಟ್ಟಿನಲ್ಲಿ ಕಾಲಕ್ರಮೇಣ ಯಾಜ್ಞವಲ್ಕ್ಯ ಸ್ಮೃತಿ ಎಂದು ಪ್ರಸಿದ್ಧಿಯನ್ನು ಪಡೆದವು. ಲೋಕದಿಂದ ಕಣ್ಮರೆಯಾದರು. ಕ್ರಮೇಣ ಯಾಜ್ಞವಲ್ಕ್ಯರಿಗೆ ಲೋಕ ವ್ಯವಹಾರದ ಈ ಜೀವನ ಸಾಕು ಎನಿಸಿತು. ವನವಾಸಿಗಳಾಗಿ ಬ್ರಹ್ಮ ಚಿಂತನೆಯಲ್ಲೇ ಕಾಲ ಕಳೆಯಲು ನಿರ್ಧರಿಸಿದರು. ತಮ್ಮ ಇಬ್ಬರು ಪತ್ನಿಯರಿಗೆ ತಮ್ಮ ನಿರ್ಧಾರವನ್ನು ತಿಳಿಸಿದರು. ತಮ್ಮ ಸಂಪತ್ತೆಲ್ಲವನ್ನು ಇಬ್ಬರಿಗೂ ಸಮನಾಗಿ ಹಂಚಿದರು. ತನಗೆ ದೊರೆತದ್ದನ್ನು ಕಾತ್ಯಾಯಿನಿ ದೇವಿಯ ಪತಿಯ ಪ್ರಸಾದ ಎಂದು ಸ್ವೀಕರಿಸಿದಳು. ಆಕೆ ಆಶ್ರಮದ ಶ್ರೀಮಾತೆಯಾಗಿ ಉಳಿದಳು. ಮೈತ್ರೇಯಿ ದೇವಿಯು ನನಗೆ ಯಾವುದೂ ಬೇಡ, ಆತ್ಮ ಸಾಕ್ಷಾತ್ಕಾರ ಒಂದೇ ಸಾಕು, ಅದಕ್ಕೆ ಈ ಆಸ್ತಿ ಪಾಸ್ತಿಗಳಿಂದ ಏನೂ ಉಪಯೋಗವಿಲ್ಲ ಎಂದು ಹೇಳಿದಳು. ಯಾಜ್ಞವಲ್ಕ್ಯರು ವನಕ್ಕೆ ತೆರಳಲು ಹೊರಟರು. ಆಗ ಕಾತ್ಯಾಯಿನಿ ದೇವಿಯು ಅವರಿಗೆ ಪ್ರಣಾಮ ಮಾಡಿದರು. ಹೀಗೆ ಇಬ್ಬರು ಮೊಣಕಾಲೂರಿ ಶಿರಬಾಗಿ ಆಶೀರ್ವಾದವನ್ನು ಬೇಡಿದರು. ಬ್ರಹ್ಮಚಿಂತನೆ ಫಲಿಸಲಿ, ಮುಕ್ತಿ ಶೀಘ್ರವಾಗಿ ಲಭಿಸಲಿ ಎಂದು ಹೇಳಿ ಯಾಜ್ಞವಲ್ಕ್ಯರು ಆಶೀರ್ವಾದ ಮಂಗಳ ಕುಂಕುಮವನ್ನು ಕಾತ್ಯಾಯಿನಿ ದೇವಿಯ ಹಣೆಗೆ ತಿಲಕವಾಗಿಟ್ಟರು. ಆಮೇಲೆ ಅವರು ತಪಸ್ಸಿಗೆಂದು ಹಿಮಾಲಯದ ತಪ್ಪಲಿಗೆ ತೆರಳಿದರು. ಮೈತ್ರೇಯಿ ದೇವಿಯು ಕಾತ್ಯಾಯಿನಿ ದೇವಿಗೆ ನಮಿಸಿ ಅಕ್ಕನಿಂದ ಬೀಳ್ಕೊಟ್ಟು ವಿರಕ್ತಿಯಾಗಿ ಯಾಜ್ಞವಲ್ಕ್ಯರನ್ನು ಹಿಂಬಾಲಿಸಿದಳು. ಇಬ್ಬರು ಹಿಮಾಲಯದ ತಪ್ಪಲಿನಲ್ಲಿ ತಪಸ್ಸಿನಲ್ಲಿ ನಿರತರಾಗಿದ್ದರು. ಒಂದು ದಿನ ಮೈತ್ರೇಯಿಯು ಮುಕ್ತಿಯನ್ನು ಹೊಂದಿದಳು. ಇನ್ನೂ ಕೆಲವು ದಿನಗಳು ಕಳೆದ ನಂತರ ಯಾಜ್ಞವಲ್ಕ್ಯರು ದಿವ್ಯ ಧ್ಯಾನದ ಮೂಲಕ ಬ್ರಹ್ಮಲೀನರಾಗಿ ಈ ಲೋಕದಿಂದ ಕಣ್ಮರೆಯಾದರು. ಯಾಜ್ಞವಲ್ಕ್ಯರ ಜೀವನದ ಹಿರಿಮೆ ಸಂದೇಶದ ಬೆಳಕು. ಯಾಜ್ಞವಲ್ಕ್ಯರ ಶುಕ್ಲ ಯಜುರ್ವೇದವನ್ನು ಲೋಕಕ್ಕೆ ನೀಡಿ ಮಹಾಮಹಿಮರಾದರು. ಹಗಲಿನ ವೇಳೆ ಭಗವಂತನಿಂದ ಪಡೆದ ಜ್ಞಾನ ನಿಧಿ ಆದದ್ದರಿಂದ ಅದಕ್ಕೆ ಶುಕ್ಲ ಯಜುರ್ವೇದ ಎಂದು ಹೆಸರಾಯಿತು. ಸೂರ್ಯದೇವನು ವಾಜಿ ಕುದುರೆಯ ರೂಪದಲ್ಲಿ ಬಂದು ವೇದ ವಿದ್ಯೆಯನ್ನು ಅನುಗ್ರಹಿಸುವುದರಿಂದ ಶುಕ್ಲ ಯಜುರ್ವೇದದ ವಾಜಸನೇಯ ಸಂಹಿತೆ ಎಂದು ಕರೆಯುತ್ತಾರೆ. ಯಾಜ್ಞವಲ್ಕ್ಯರ ಜೀವನದಲ್ಲಿ ಸತ್ಯನಿಷ್ಠೆ, ಆತ್ಮವಿಶ್ವಾಸ, ಸಾಹಸಪೂರ್ಣ ಸಾಧನೆ ಮತ್ತು ತಪಸ್ಸುಗಳ ಬಲ ಮತ್ತು ಫಲವನ್ನು ನಾವು ವಿಶೇಷವಾಗಿ ಕಾಣುತ್ತೇವೆ. ಮನುಷ್ಯನು ಭಗವದ್ಭಕ್ತಿ ಮತ್ತು ಸ್ವಪ್ರಯತ್ನ ಇವೆರಡನ್ನೂ ನೆರವಿನಿಂದ ಎಷ್ಟೋ ಮೇಲ್ಪಟ್ಟಕ್ಕೆ ಏರಬಹುದು. ಏರಿ ಮಹಾಕಾರ್ಯಗಳನ್ನು ಹೇಗೆ ಸಾಧಿಸಬೇಕು ಎಂಬುದನ್ನು ಯಾಜ್ಞವಲ್ಕ್ಯರ ಜೀವನ ಉಜ್ವಲವಾದ ಒಂದು ನಿದರ್ಶನ. ನಾವು ಮಾಂಸ ಮೂಳೆಗಳಿಂದ ಕೂಡಿದ ಈ ಶರೀರವಷ್ಟೇ ಅಲ್ಲ, ನಮ್ಮಲ್ಲಿ ಅಳಿವಿಲ್ಲದ ಆತ್ಮಶಕ್ತಿ ಇದೆ. ಅದನ್ನು ಸರಿಯಾಗಿ ಸಾಧನೆಯಿಂದ ಪ್ರಕಾಶಮಾನಗೊಳಿಸಿದಾಗ ನಮ್ಮ ಜೀವನ ಭದ್ರವಾಗುತ್ತದೆ, ಶುಭವಾಗುತ್ತದೆ, ಮಂಗಳವಾಗುತ್ತದೆ ಎಂದು ಯಾಜ್ಞವಲ್ಕ್ಯರ ಜೀವನ ತೋರಿಸಿಕೊಡುತ್ತದೆ.
ಈ ಜಗತ್ತೆಲ್ಲವೂ ಈತನಿಂದ ಎಂದರೆ ಪರಮಾತ್ಮನಿಂದ ವ್ಯಾಪ್ತವಾಗಿರುತ್ತದೆ. ಈ ಲೋಕದಲ್ಲಿ ಜನ್ಮವೆತ್ತಿದ ಮೇಲೆ ಮಾಡುವ ಕರ್ಮಗಳು ಎಲ್ಲವನ್ನೂ ಸರ್ವವ್ಯಾಪಿ ಪರಮಾತ್ಮನಿಗೆ ಅರ್ಪಿತಮೆಂದು ಮಾಡಬೇಕು. ಅದೇ ತ್ಯಾಗ. ಆ ಭಾವನೆಯಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಈ ಲೋಕದಲ್ಲಿ 100 ವರ್ಷಗಳ ಕಾಲದಷ್ಟು ಜೀವಿಸಲು ಇಚ್ಛಿಸಬೇಕು. ವೇದದ ಈ ದಿವ್ಯ ಸಂದೇಶವನ್ನು, ಈ ಎಲ್ಲ ಸಂದೇಶವನ್ನು ಯಾಜ್ಞವಲ್ಕ್ಯರು ಈಶಾವಾಸ್ಯ ಉಪನಿಷತ್ತಿನ ಮೂಲಕ ನೀಡಿರುತ್ತಾರೆ. ಮಂತ್ರ ದಷ್ಟಾರರಾಗಿ ಮಹಾಮಹಿಮರಾಗಿ ಮನುಕುಲದ ಕಲ್ಯಾಣಕ್ಕಾಗಿ ವೇದದ ಬೆಳಕನ್ನು ಇಳೆಯಲ್ಲಿ ಬೆಳಗಿರುವ ಮಹರ್ಷಿ ಯಾಜ್ಞವಲ್ಕ್ಯರು ನಿಜಕ್ಕೂ ಪಾವನ ಪುರುಷ, ಪ್ರಾತಃಸ್ಮರಣೀಯರು.